ಸರ್ ಯಾಕೆ ಹೊರಗೆ ಕುಂತಿದ್ರೆ ಸರ್ ಇಲ್ಲಿ ಕೂಡಿಸಿದ್ರು ಹುಡುಗರಿಗೆ ಯಾಕೆ ಹೊರಗೆ ಕೂಡಿಸಿದ್ರೆ? ಸರ್ ಇಲ್ಲಿ ಇದು ರೂಮು ಭಾಳ ಸೋರ್ತಾ ಇದೆ ಒಳಗಡೆ. ಆಮೇಲೆ ಛತ್ ಎಲ್ಲ ಒಂದು ಸ್ವಲ್ಪ ಮಳೆ ಆಗಿಬಿಟ್ರೆ ಸಾಕು ಪೂರ್ಣ ಇದಾಗುತ್ತೆ. ಇದು ಮಕ್ಕಳನ್ನ ಇದು ಒಳಗೆ ಕುಂದಿರ್ಸಲಿಕ್ಕೆ ನಮಗೆ ಭಾಳ ಭಯ ಆಗ್ತಾ ಇದೆ. ಹೀಗಾಗಿ ನಾವು ಈ ಮಳೆಗಾಲದೊಳಗೆ ಈ ಸುರಕ್ಷಿತ ಸಲುವಾಗಿ ಮಕ್ಕಳನ್ನೆಲ್ಲ ಹೊರಗೆ ಕುಂದಿರ್ತೀವಿ. ಇದು 5ನೇ ತರಗತಿ ಸರ್. ಒಟ್ಟು ಎಷ್ಟು ರೂಮ್ ಬೇಕು ಸರ್ ಇಲ್ಲಿ ಇವಾಗ ಸದ್ಯ? ನಮ್ಗೆ ಈ ಸದ್ಯ ಇದೆ LKG ಮತ್ತು UKG ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಆಗಿದ್ದರಿಂದ ನಮಗೆ ಕನಿಷ್ಠವಾಗಿ ಇನ್ನೂ 3 ಅಂತೂ ಅವಶ್ಯಕವಾಗಿ ಬೇಕು. ಅಂದರೆ ನಮಗೆ ಈಗ LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದ್ರೆ ಸಫಿಷಿಯೆಂಟ್ ಆಗುತ್ತೆ. ಮತ್ತು ಇಲ್ಲಿ ನಮ್ಗೆ ಊರನವರು ಮತ್ತು SDM ಎಲ್ಲ ಸಹಕಾರದಿಂದ ಇನ್ನೊಂದು 3 ರೂಮ್ ಆಗಿಬಿಟ್ರೆ ನಮ್ಮದು ಹಳೆಬಂಡೆ ಹರ್ಲಾಪುರ ಸ್ಕೂಲಿಗೆ ಸಫಿಷಿಯೆಂಟ್ ಒಂದು ಕಟ್ಟಡ ಆಗಿದ್ದು ಒಂದು ಕೀರ್ತಿ ಉಳಿತದೆ ಸರ್. ಅದು ಅತಿ ಶೀಘ್ರದಲ್ಲಿ ಆಗಬಹುದು ಸರ್. ಸ್ವಲ್ಪ ಯಾಕೋ ಯಾಂತ್ರಿಕ ಅಥವಾ ಯಾವುದಾದ್ರೂ ತೊಂದರೆ ಇರ್ಬೋದು, ಅದು ಆಗುತ್ತೆ ಅಂತ ಹೇಳಿ ಭರವಸೆ ಇದೆ ಸರ್. ಇನ್ನೊಂದು 3 ತಿಂಗಳದೊಳಗೆ ಆ ಬಿಲ್ಡಿಂಗ್ ಮುಗಿಬೋದು. ಮಳೆಗಾಲ ಮುಗಿಯೋ ತನಕ ಸರ್ ಹೊರಗಡೆ ಒಳಗೆಲ್ಲ ಪೂರ್ಣ ಸೋರ್ತಾ ಇದೆ. ಹೀಗಾಗಿ ಮಕ್ಕಳ ಸುರಕ್ಷತೆ ಸಲುವಾಗಿ ನಾವು ಮಕ್ಕಳನ್ನೆಲ್ಲ 5ನೇ ತರಗತಿ ಮಕ್ಕಳನ್ನ ಹೊರಗೆ ಕುಂದಿರ್ಸಿದ್ವಿ, ಪಾಠ ಮಾಡ್ತಾಯಿದ್ವಿ. ಈಗ ಸರ್ ಹೇಳ್ರಿ, ಅಂಜನಾರ್ ಅವ್ರು ಹೇಳ್ರಿ. ವಂದನಾ 7ನೇ ತರಗತಿ ಅಲ್ರಿ? ಹೇಳ್ತೀನಿ. ಓಕೆ ಬಿಡ್ರಿ, ಅಕ್ಕ ರೀಡ್ ಬಿಡ್ರಿ. ಹೇಳ್ತೀನಿ. 7ನೇ ತರಗತಿ